ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಕೊನೆ ದಿನ ನೋಡಿದಿರಿ ನೀವು, ಧಿಕ್ಕಾರ ಧಿಕ್ಕಾರ, ಹನಿ ಟ್ರ್ಯಾಪ್ ಮಾಡಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ, ಹನಿ ಟ್ರ್ಯಾಪ್ ಹಿಂದಿರುವ ಮಂತ್ರಿಗೆ ಧಿಕ್ಕಾರ ಧಿಕ್ಕಾರ, ಜೈಲನ್ನು ರಕ್ಷಿಸಿ ಹನಿ ಟ್ರ್ಯಾಪ್ ಧಿಕ್ಕಾರ. ಇದೇ ಒಂದು ಎರಡು ಎಲ್ಲ ರೀತಿಯ ಕಾಗದ ಹರಿದು ಹಿಡ್ಕೊಂಡು ಎಲ್ಲ ಮಾಡಿಕೊಂಡು ಈವನ್ ಸಭಾಪತಿ ಮೇಲೆ ಈರು ಹೋಗೋದ್ರು ಹಿಡ್ಕೊಂಡು ಎಲ್ಲ ದೃಶ್ಯಗಳು ಇದ್ದಾವೆ, ಕ್ಯಾಚ್ ಆಗಿದ್ದಾವೆಲ್ಲ. ಹನಿ ಟ್ರ್ಯಾಪಿಗೆ ಇಷ್ಟೊಂದು ಕಾಳಜಿನ ನಮ್ಮ BJPಗರಿಗೆ ಅಡ್ಡಿಲ್ಲ, ಭಾಳ ಒಳ್ಳೆಯದು. ಹನಿ ಟ್ರ್ಯಾಪ್ಗಳಾದಂಥ ನಮ್ಮ ರಾಜಣ್ಣವರು ಇಲ್ಲಿವರೆಗೆ ಇನ್ನೂ ಆ್ಯಕ್ಷನ್ ತೊಗೊಳ್ಳೋರ ಮೇಲೆ ಏನೋ ಅಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಾವು ನಿಶ್ಚಿತ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನಿಶ್ಚಿತವಾಗಿ ಆ್ಯಕ್ಷನ್ ತೊಗೊಳ್ತೀವಿ ಅವ್ರ ಮೇಲೆ. ಅದಕ್ಕೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೂ BJPಗರಿಗೆ ಕೇಳ್ತಾ ಇಲ್ಲ ಯಾವ ರೀತಿಯಾಗಿ ಅವರು ದಾಳಿ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಇದು ಆಗಲೇಬೇಕಿದು. ಈಗ ನೀವು ತನಿಖೆ ಒಪ್ಪಿಸಬೇಕಿದನ್ನು CBI ಕೊಡ್ರಿ, ಅದು ನ್ಯಾಯಾಂಗ ತನಿಖೆ ಮಾಡಿಸ್ರಿ ಅಂತ ಬೆನ್ನತ್ತಿದ್ದಾರೆ. ಇದರಿಂದ ಯಾರಿದ್ದಾರಪ್ಪ? CDಗಳನ್ನ ಮಾಡುತ್ತಿರೋಂಥವ್ರು ಯಾರಿದ್ದಾರೆ? ಅವ್ರು ಹೊರಗೆ ತೆಗೀರಿ ಅವ್ರನ್ನ. ಇವರೆಲ್ಲರ ಒಂದು ಅಭಿಪ್ರಾಯ ಏನಾಗಿತ್ತಪ್ಪ ಅಂದ್ರೆ, ನೇರವಾಗಿ ಇಂಡೈರೆಕ್ಟಾಗಿ ಹೆಸರು ಹೇಳದ ನಮ್ಮ TK ಶಿವಕುಮಾರ್ ಕಡೆಗೆ ಇವರು ಬಾಣ ಬಿಡ್ತಾಯಿದ್ರು, ವಾಗ್ಬಾಣ. ಅದ್ರ ಸಲುವಾಗಿ ಕೊನೆಗೆ ಯಾವ ಹಂತಕ್ಕೆ ಬಂತಪ್ಪ ಅಂದ್ರೆ, ಸೌಮ್ಯ ಸ್ವಭಾವದ UT ಖಾದರ್ ಅವರು ಸಭಾಪತಿಯವರು 18 ಜನ ಶಾಸಕರನ್ನು BJP ಶಾಸಕರನ್ನು ಅಮಾನತು ಮಾಡಿದ್ದಾರೆ ಒಂದು 6 ತಿಂಗಳವರೆಗೆ. ಅಷ್ಟರ ಮಟ್ಟಿಗೆ ಅದು ಬೆಳೀತದೆ ಅಂದರೆ ಎಷ್ಟು ದುಂಬಡಿ ಆಗಿರ್ಬೋದು, ಅದು ಶಬ್ದಗಳು ಎಷ್ಟಾಗಿರ್ಬೋದು, ಮತ್ತೇನಾಗಿರ್ಬೋದು, ಅದೆಲ್ಲ ಚಿತ್ರ ಹೇಳ್ತದೆ. ಅವ್ನು ನೋಡ್ತಾ ಇರಿ ನೀವು, ಅದನ್ನು ಗೊತ್ತೇ ಆಗ್ತದೆ. ನಿನ್ನೆ ದಿನಗಳು ನೆನಪಿಸ್ಕೊಂಡ್ರೆ ಅಂದ್ರೆ ಇಲ್ಲೇ ಹನಿ ಟ್ರ್ಯಾಪ್ ಮಾಡಿದ್ದು ಅಪರಾಧನ. ಆದರೆ ಹನಿ ಟ್ರ್ಯಾಪಿಗೆ ಕಾರಣರಾದವರು ಸಾಕ್ಷಿಯಾದವರು ಇವ್ರಿಗೆ ಯಾಕೆ ಬೇಕಾಗಿತ್ತು ರೀ ಅನ್ನುವಂಥ ಒಂದು ಪ್ರಶ್ನೆ. ಅದನ್ನೇ ಒಂದು ಕೇಳ್ತಾರೆ DK ಶಿವಕುಮಾರ್ ಅವರು. ಅಡ್ಡಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ, ಹೋಗ್ರಿ, ತನಿಖೆ ಮಾಡಿರಿ. ನೀವು ಡೈರೆಕ್ಟರ್ ಏನ್ರಿ ಇಂಡೈರೆಕ್ಟರ್ ಏನ್ರಿ, ನಮಗದು ಸಂಬಂಧ ಇಲ್ಲ. ಸುಮ್ಮನೆ ಯಾರಿಗೆ ಹಾಯ್ ಅಂತಾರೆ, ಯಾರಿಗೆ ದೋಸ್ತಿ ಮಾಡ್ತಾರೆ, ಯಾರಿಗೆ ಅಂತ ದೃಷ್ಟಿಗಳಿಗೆ ಅವಕಾಶ ಮಾಡಿಕೊಡ್ತಾರಂತೆ. ಇವ್ರು ಹೋದಲ್ಲದು ಆಗ್ತದಲ್ಲ ಅನ್ನುವಂಥ ಅವ್ರ ಅಭಿಪ್ರಾಯ. ಇಂಥವರು ಇವ್ರು ನಾಯಕರ ಇವರು ಅಂತ ಬಾಂಬೆ ಬಾಯ್ಸ್ ಅಂತ ಕರಿತಾ ಇದ್ದಾರೆ ಅವರು. ಯಾರದು ಗೊತ್ತಾಯ್ತು ಅವ್ರು ನಿಮ್ಗೆ? ಬಾಂಬೆ ಬಾಯ್ಸ್ ಅಂದ್ರೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಉಳಿಸಿದವರು. ಅವರೇ ಅಡ್ವಾನ್ಸ್ ಆಗಿ ಅದಕ್ಕೆ ಸ್ಟೇ ತೊಗೊಂಬಂದರು, ಅವ್ರು ಇರಲಿಲ್ಲ ಅಂದ್ರೆ ಅಂತ ಒಂದ. ಆದರೆ ಒಟ್ಟಾರೆಯಾಗಿ ನೀವು ಅದನ್ನು ಮಾಡಿದ್ದೀರಿ, ಸತ್ಯ ಐತಿ, ನಾವು ಮಾಡಿಲ್ಲಪ್ಪ ಅನ್ನುವಂಗೆ ಧೋರಣೆ. ಇಲ್ಲೇ ಯಾರು ಮಾಡಿದ್ರು ತಪ್ಪನ, ನಾನು ಮಾಡಲಿ, ಇನ್ನೊಬ್ಬ ಮಾಡಲಿ, ಯಾರು ಮಾಡಲಿ, ಹನಿ ಟ್ರ್ಯಾಪ್ ಮಾಡಿದ್ರೆ ತಪ್ಪನದು, ಅಪರಾಧನ. ಆದರೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಹೋದವ್ರಿಗೆ ಅವ್ರ ಸಜ್ಜನರ ಅವ್ರು ಬೇಕಾದ್ರೆ ಹೇಳ್ತಾ ಇರ್ತಾರೆ, ಇಲ್ಲರಿ ಅವ್ರಾಗಿ ಕರೆದ್ರು ಮಾಡಿದ್ರು ಹಾಗೆ ಹೀಗೆ ಹೇಳ್ಬೋದು, ಸ್ವಯಂ ಒಪ್ಪಿಗೆ ಕೊಟ್ಟಿದ್ರು ಅಂದರೂ ಹೇಳ್ಬೋದು. ನಂತರದ ಮಾತುಗಳೆಲ್ಲ ನಾ ಏನು ಕೇಳ್ತಾ ಇರೋದಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಮಾಜದ ಒಬ್ಬ ಆದರ್ಶ ವ್ಯಕ್ತಿ ಇದ್ರೆ ಅವ್ನು ಯಾಕೆ ಬೆಳೆಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಇದು ಯಾವ ದೇಶದಲ್ಲಾದರೂ ಇದು ದುಂಬಡಿ ಆಗೋದೇನರಿ. ಸಿಕ್ಕೊಂಡವರು ಅದರ ಹೊಡೆದ ತಿನ್ನೋದನ್ನು ಅಮೇರಿಕಾದಲ್ಲಿರಲಿ, ಮತ್ತೆಲ್ಲೂ ಇರಲಿ, ಇಂಡಿಯಾದಲ್ಲಿರಲಿ, ಪಾಕಿಸ್ತಾನದಲ್ಲಿರಲಿ, ಹನಿ ಟ್ರ್ಯಾಪ್ ಹೌದು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹೇಳಿದ್ದಾರೆ, ಈಗ ನಿನ್ನೆ ಡಿಸ್ಕಷನ್ದಲ್ಲಿ ಮಾತಾಡಿದ್ದೆ ನಿಮ್ಮ ಜೊತೆಗೆ. ವಿಷಕನ್ಯರು ಇದ್ದರುಪ್ಪ ಹಿಂದಾದರು ನಮ್ಮ ಚಾಣಕ್ಯನ ಕಾಲದಲ್ಲೇ. ಚಾಣಕ್ಯ ವಿಷಕನ್ಯರ ಮೂಲಕ ಅನೇಕ ತನ್ನ ಎದುರಾಳಿಗಳನ್ನ ಮನೆಗೆ ಮೇಲಿಟ್ಟಿದ್ದು ಸ್ವತಃ ಅಲ್ಲಿ ಇತಿಹಾಸದಲ್ಲಿ ಬರ್ತಾ ಇರ್ತಾವೆ. ಹೀಗಾಗಿ ಈ ಮಧು ಬಲೆ ಈಗ ಹೊಸ ಶುರು ಮಾಡಿದೆ. ಮಧು ಕೆಡ್ಡ ಅನ್ಬೋದು, ನೀವು ಮಧು ಬಲೆ ಅನ್ಬೋದು, ಹನಿ ಟ್ರ್ಯಾಪ್ ಇದು ಮಾಡಿದವರು ಇವತ್ತು ತನಗಾಗಲಿ ಈ ಫ್ಯಾಕ್ಟ್ರಿ ಏನದಲ್ಲ, CD ಫ್ಯಾಕ್ಟ್ರಿ ಹೊರಗೆ ಬರಲಿ ಅಂತ 48 ಜನರ CD ಇದ್ದಾವೆ ಅಂತೇಳಿ ಆರೋಪ ಮಾಡ್ತಾಯಿದ್ದಾರೆ. ಮಾಡಿದ್ದಾರೆ ಇವರು, ತನಿಖೆ ಒಳಪಡಿಸ್ರು ಅವ್ರನ್ನ ಅಂಥೇಳಿ BJP ಶಾಸಕರು ಇನ್ನುಳಿದವರು ಜೋರ್ದಾರಾಗಿ ಮಾಡ್ತಾಯಿದ್ದಾರೆ. ಅದು ಈಗಾಗಲೇ ಸಿದ್ದರಾಮಯ್ಯ ಟೇಬಲ್ಗೂ ಬಂದದ. ಅವರು ಇಲ್ಲಪ್ಪ ಯಾರೂ ರಕ್ಷಿಸೋ ಪ್ರಶ್ನೆ ಇಲ್ಲ, ಯಾರದಾರ ನಿಖರವಾಗಿ ಅವ್ರನ್ನೆಲ್ಲ ತೆಗಿತೀವಿ, ಶಿಕ್ಷೆ ಕೊಡಿಸ್ತೀವಿ. ಯಾಕಂತಂದ್ರೆ ಈಗೇನಿದ್ರು ಸಚಿವ ರಾಜಣ್ಣವ್ರು ಏನು ಹೇಳ್ತಾರೆ ಅದರ ರೀತಿ ನಡೀತೀವಿ ನಾವು. ಯಾಕಂದ್ರೆ ಹನಿ ಟ್ರ್ಯಾಪ್ ಸಲುವಾಗಿ ಈಗ ದೂರು ಕೊಡೋದು ಬೇಕಾಗಿದೆ. ಅವರು ದೂರು ಕೊಟ್ಟರೆ ನಾವು ಮುಂದಿನ ಕೆಲಸ ಶುರು ಮಾಡ್ತೀವಿ.
ದೂರು ಕೊಟ್ಟ ಮೇಲೆ ತನಿಖೆ ಆದೇಶಿಸುತ್ತೇವೆ, ನಿಮ್ಮ ಸಲಹೆಗಳನ್ನು ಪರಿಗಣಿಸುತ್ತೇವೆ ಅಂತೇಳಿ ಏನಪ್ಪ ಅಂದ್ರೆ ಗೃಹ ಸಚಿವರು ಹೇಳಿದ್ದಾರೆ ಅಂತೇಳಿ. ಗೃಹ ಸಚಿವರು ಹೇಳಿದ್ದಾರೆ, ಇಲ್ಲ ಮಾಡ್ತೀವಪ್ಪ ಅಂತೇಳಿ. ಮತ್ತು ನಾನು ಹೇಳ್ತಾ ಇದ್ದೀನಿ, ನಿಶ್ಚಿತವಾಗಿ ಯಾರನ್ನೂ ಉಳಿಸುವುದಿಲ್ಲ ಅಂತ. ಈ ಪ್ರಕರಣ ಕುರಿತು ದೂರು ಬಂದರೆ ಖಂಡಿತವಾಗಿಯೂ ತನಿಖೆ ನಡೆಸುತ್ತೇವೆ. ಇದರಲ್ಲಿ ಕಾಂಗ್ರೆಸ್, BJP, JDS ಯಾವುದೇ ಪಕ್ಷದವರು ಭಾಗಿಯಾಗಿರಲಿ, ನಮ್ಮ ಪಕ್ಷ ಮುಖ್ಯ ಅಲ್ಲ. ಇಲ್ಲಿ ಎಲ್ಲ ಪಕ್ಷದವರು ಯಾರು ಬೇಕಾದ್ರೂ ಭಾಗಿಯಾಗಿದ್ದರು ಅವ್ರು ಶಿಕ್ಷೆ ಕೊಡಿಸುವಂಥದ್ದು, ತನಿಖೆ ಮಾಡಿಸುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲೇ ಕೊನೆಯ ದಿನ ಮಾತ್ರ, ಅಧಿವೇಶನದ ಕೊನೆಯ ದಿನ ಒಂದು ರೀತಿ ಸಕಾರಾತ್ಮಕ ಚರ್ಚೆ ಆಗಬೇಕಾಯಿತು. ಈ ಬಜೆಟ್ ಬಗ್ಗೆ, ಬಜೆಟ್ಟಿನ ದೋಷಗಳ ಬಗ್ಗೆ, ಬಜೆಟ್ಟಿನ ಹಲವು ಮಕ್ಕಳ ಚರ್ಚೆ ಆಗಿತ್ತು. ಕೊನೆಯ ದಿನ ಉತ್ತರ ಕೊಡುವಲ್ಲೇ ನಮ್ಮ ಸಿದ್ದರಾಮಯ್ಯಗೆ ಅಡ್ಡ ಬಂದಿದ್ದು, ಮಾಡಿದ್ದು, ಅವರು ಬಾವಿಯಲ್ಲಿ ಇಳಿದಿದ್ದು, ಜೊತೆಗೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದಂಗೆ ಮಾಡಿದ್ದು, ಅವರು ಹಿಂಬಾಗಿಲ ಮೂಲಕ ಸಭಾಪತಿಯವ್ರಿಗೆ ಹೋಗಿ ಮಾತಾಡಿಸ್ಬೇಕಂತ ಪ್ರಯತ್ನ ಮಾಡಿದ್ದು, ಇವೆಲ್ಲವೂ ನಮ್ಮ ಸಭಾಪತಿಯವರಿಗೆ ಭಾಳಷ್ಟು ನೋವು ಉಂಟು ಮಾಡಿದ್ದರಿಂದಾಗಿ ಅವರು ಇವ್ರನ್ನ 17 ಜನರನ್ನ ಅಮಾನತು ಮಾಡಿದ್ದಾರೆ. ಆ ಅಮಾನತುಗೊಂಡಂಥ ಸದಸ್ಯರು ಈಗ ನೀವು ನೋಡಿರ್ತೀರಿ. ಮಧ್ಯದವರೆಗೆ ದೊಡ್ಡಗೌಡ ಪಾಟೀಲ, ಡಾಕ್ಟರ್ CN ಅಶ್ವತ್ಥನಾರಾಯಣ, SR ವಿಶ್ವನಾಥ, ಭೈರತಿ ಬಸವರಾಜು, SN ಚನ್ನಬಸಪ್ಪ, ಉಮಾನಾಥ್ ಕೋಟ್ಯಾನ್, B ಸುರೇಶ್ ಗೌಡ, ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ, ಶರಣು ಸಲಗರ್, CK ರಾಮಮೂರ್ತಿ, ಯಶ್ಪಾಲ್ ಸುವರ್ಣ, ಹರೀಶ್ B, ಡಾಕ್ಟರ್ ಭರತ್ ಶೆಟ್ಟಿ, ಬಸವರಾಜ್ ಮತ್ತಿಮಡು, ಧೀರಜ್ ಮುನಿರಾಜು, ಮುನಿರತ್ನ, ಡಾಕ್ಟರ್ ಚಂದ್ರು ಲಮಾಣಿ. ಈ 18 ಜನರನ್ನು ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತು ಮಾಡಿದ್ದಾರೆ 6 ತಿಂಗಳವರೆಗೆ. ಯಾಕಂದ್ರೆ ಅತಿ ಗದ್ದಲ ಮಾಡಿದರು ಅನ್ನೋದು ಅಷ್ಟು ಸ್ಪಷ್ಟ ಅದ. ನಾನೊಂದು ಸಣ್ಣ ಪ್ರಶ್ನೆ, ಆಯಿತು ಹನಿ ಟ್ರ್ಯಾಪ್ ಬಗ್ಗೆ ತನಿಖೆ ಆಗಬೇಕು, ಆಗಲೇಬೇಕಂಥದ್ದು ಆ ಮಾತು ಬೇರೆ. ಅದ್ರ ಹಿಂದಿದ್ದಂಥವ್ರು ಸಿಗಲೇಬೇಕು, ಸಿಗ್ತಾರೆ ಅಂತ ಹೇಳಿದ್ರು. ಆದರೆ ಹನಿ ಟ್ರ್ಯಾಪಕ್ಕೆ ಒಳಗಾದ ಈ ವ್ಯಕ್ತಿಗಳಿಗೆ ಶಿಕ್ಷೆ ಯಾವ ರೀತಿ ಅದು ಸಿಗ್ತಾರ ಅವರು ಅನ್ನುವಂಥದ್ದು ಈ ಎಲ್ಲ ವಿಷಯದಲ್ಲಿ ಈ ನೆಲೆಗಟ್ಟಿನಲ್ಲ ಈ ನಮ್ಮ ಅಮಾನತುಗೊಂಡಂಥ ಶಾಸಕರಿಗೆ ಒಂದಿಷ್ಟು ನಿರ್ಬಂಧ ಆಗಿದ್ದಾರೆ. 6 ತಿಂಗಳ ನಂತರ ಬರುವಂಥದ್ದು. ಯಾವುದೇ ಸಮಿತಿ ಚುನಾವಣೆಯಲ್ಲಿ ಮತದಾನ ಅವಕಾಶ ಇಲ್ಲ. ಅಮಾನತಿನ ಅವಧಿಯಲ್ಲಿ ಯಾವುದೇ ದಿನದ ಭತ್ಯೆ ಪಡೆಯಲು ಅರ್ಹರಿಲ್ಲ. 6 ತಿಂಗಳ ನಂತರ ಜುಲೈನಲ್ಲಿ ನಡೆಯಲಿರುವ ಮುಂಗಾರು ಅಧಿವೇಶನದಲ್ಲಿ ಭಾಗವಹಿಸುವಂತಿಲ್ಲ. ಅಮಾನತುಗೊಂಡ ಸದಸ್ಯರು ವಿಧಾನಸಭೆಯ ಸಭಾಂಗಣ, ಮೊಗಸಾಲೆ, ಗ್ಯಾಲರಿ ಪ್ರವೇಶಿಸುವಂತಿಲ್ಲ. ಹೀಗೆ ಒಂದಿಷ್ಟು ರೂಲ್ಸ್ಗಳನ್ನ ಹಾಕಿ ಅವರನ್ನು ಅಮಾನತು ಮಾಡಿದ್ದಾರೆ. ಈ ಅಮಾನತಿನಿಂದಾಗೆ ಏನು ಪರಿವರ್ತನೆ ಆಗ್ತದೆ ಗೊತ್ತಿಲ್ಲ. ಆದ್ರೆ ಒಂದು ರೂಪ ಹಿಡ್ಕೊಳ್ಳಿಕ್ಕತ್ತದ. ಆದಷ್ಟು BJPಗರು ಕಾಂಗ್ರೆಸ್ನಲ್ಲಿ ಒಡಕನ್ನು ಹುಟ್ಟಾಕೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಮೇಲ್ನೋಟಕ್ಕೆ. ಯಾಕಂದರೆ ಹನಿ ಟ್ಯಾಪ್ ಬಗ್ಗೆ ವಿರೋಧ ಮಾಡಬೇಕಾಗಿತ್ತು, ಮಾಡಿದರೂ ಅಡ್ಡಿ ಇಲ್ಲ. ಆದ್ರೆ ಒಂದು ದೊಡ್ಡ ಪ್ರಮಾಣಕ್ಕೆ ಹೋದ. ಕೊನೆಯ ದಿನ ಬಜೆಟ್ ಮೇಲೆ ಉತ್ತರ ಕೊಡ್ತಾಯಿದ್ರು ನಮ್ಮ ಸಿದ್ದರಾಮಯ್ಯನವರು. ಆದರೂ ಉತ್ತರವನ್ನು ಸಹ ಕೇಳಾರಂಥ ಸ್ಥಿತಿಯಲ್ಲಿ ಈ ವಿರೋಧ ಮಾಡಿದ್ದು ಒಂದು ರೀತಿ ಬೇಕಾ ಬೇಡ ಅನ್ನುವಂಥದ್ದು ಅನ್ಯಾಯದ ವಿರುದ್ಧ. ಮತ್ತು ಅದರಲ್ಲೂ ಈ ಏನಪ್ಪ ಅಂದ್ರೆ ಮಧುಬಲೆ ಅಥವಾ ಹನಿ ಟ್ರ್ಯಾಪ್ ಕುರಿತು ಚರ್ಚೆ ಮಾಡೋದು ಇವತ್ತು ಯೋಗ್ಯತೆ ಅನ್ನುವಂಥ ಮಾತು ಕೆಲವರು ಮಾತಾಡ್ತಾರೆ. ಯಾಕೆ ಬಂದ್ರೆ ಅವ್ರ ಅಭಿಪ್ರಾಯ ಅದೇನಾಗಲಿ ಮಧುಬಲೆ ಬಗ್ಗೆ ಎನ್ಕ್ವೈರಿ ಆಗಬೇಕು, ತಪ್ಪಿಸಿದ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಬಯಕೆ ಒಕ್ಕೂರಿನಿಂದ ಅದರ ಆಗ್ತದೇನು ಅಂತೇಳಿ. ಯಾಕಂದ್ರೆ DK ಶಿವಕುಮಾರ್ ಅವರು ಈಗಾಗಲೇ ಅದರ ಬದಲಾಗಿ ಹೇಳಿಬಿಟ್ಟಿದ್ದಾರೆ, ನಾವೇನಪ್ಪ ಅದಕ್ಕೆ ಸಂಬಂಧ ಇಲ್ಲದವ್ರು ಅನ್ನುವಂಗೆ ಇದ್ದಾರು ಇಲ್ಲೂ ನೋಡೋಣ, ಇನ್ನು ತನಿಖೆ ಆಗೋದು ಗೊತ್ತಾಗ್ತಂತ ಅನಿಸ್ತಾ ಇವತ್ತು ಈ 18 ಶಾಸಕರು ಅಮಾನತುಗೊಂಡಿದ್ದ ಸ್ವಲ್ಪ ಈ ಇತಿಹಾಸದಲ್ಲಿ ಒಂದಿಷ್ಟ ಕಪ್ಪು ಚುಕ್ಕೆ ಅನ್ನುವಂಥದ್ದು. ಬಟ್ ಹನಿ ಟ್ರ್ಯಾಪ್ ಇದು ತಪ್ಪ, ಇದು ತನಿಖೆ ಆಗಬೇಕು ಅನ್ನೋದು ಮಾತ್ರ ಅಷ್ಟು ಸತ್ಯ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಮಾತಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಂಡೆ ವಂದನೆಗಳು.